ಸಾಮಾಜಿಕ ನ್ಯಾಯಕ್ಕೋಸ್ಕರ ಈ ಸಮಾಜದ ವ್ಯವಸ್ಥೆ ಬದಲಾವಣೆ ಮಾಡ್ಲಿಕ್ಕೆ ಸಾಕಷ್ಟು ಹೋರಾಟದ ಮುನ್ನಡೆಯನ್ನು ಬರೆದಿರ್ತಕ್ಕಂಥ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು. ಸೂಫಿ ಸಂತರು, ಶರಣರು, ಕನಕದಾಸರು, ಹಲವಾರು ಮಹಾನ್ ಪುರುಷರು ಈ ನಾಡಿನಲ್ಲಿ ಸೌಹಾರ್ದತೆಯನ್ನು ಬೆಳೆಸಲಿಕ್ಕೆ, ಮಾನವೀಯತೆಯನ್ನು ಬೆಳೆಸಲಿಕ್ಕೆ, ಸಮಾಜದ ಅಂಕು ಡೊಂಕುಗಳನ್ನ ತಿದ್ದಲಿಕ್ಕೆ ಹುಟ್ಟಿರ್ತಕ್ಕಂಥ ಮಹಾನ್ ಭಾವರ ಒಂದು ಪರಂಪರೆಯನ್ನು ಹೊಂದಿರತಕ್ಕಂಥ ನಮ್ಮ ನಾಡಿನಲ್ಲಿ ಏನು ಉಪಚುನಾವಣೆಯ ಸಂದರ್ಭದಲ್ಲಿ ಸನ್ಮಾನ್ಯ ಸಿ ಪಾಟೀಲ್ರು 4 ಬಾರಿ ಶಾಸಕರಾಗಿರ್ತಕ್ಕಂಥವ್ರು, 2 ಬಾರಿ ಸಚಿವರಾಗಿರ್ತಕ್ಕರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಹಿತ ಅವರಾಗಿದ್ರು. ಅಂತವರು ಸಂವಿಧಾನದ ಅಡಿಯಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥವ್ರು ಸಂವಿಧಾನಾತ್ಮಕ ಪದಗಳನ್ನ ಬಳಕೆ ಮಾಡಬೇಕಾಗಿತ್ತು. ಆದ್ರೆ ಅವರು ಬಳಕೆ ಮಾಡಿರ್ತಕ್ಕಂಥದ್ದೇನು ಸಂದೇಶಗಳೇನಿದ್ರು ಮುಸ್ಲಿಂ ಸಮುದಾಯದ ಸಂಪ್ರದಾಯದ ವಿಚಾರಗಳು ಇಟ್ಕೊಂಡು, ಕುರುಬ ಸಮುದಾಯದ ಒಂದು ಸಾಂಪ್ರದಾಯಿಕ ಹಿನ್ನೆಲೆ ಇಟ್ಟುಕೊಂಡು ಏನು ಅವಹೇಳನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದು ಬಹಳ ಖಂಡನೀಯವಾಗಿರ್ತಕ್ಕಂಥ ಕೆಲಸ. ಸಾಕಷ್ಟು ನರಗುಂದ್ ಮತಕ್ಷೇತ್ರದಲ್ಲಿಯೂ ಸಹಿತ ಸಾಕಷ್ಟು 50,000ಕ್ಕಿಂತ ಹೆಚ್ಚು ಕುರುಬ ಸಮುದಾಯ ಇದೆ, ಸುಮಾರು 20,000ಕ್ಕಿಂತ ಹೆಚ್ಚು ಮುಸ್ಲಿಂ ಸಮುದಾಯ ಇಲ್ಲಿ. ಆದರೆ ಅವರು ಒಂದು ವಿಷಾದವನ್ನು ವ್ಯಕ್ತಪಡಿಸಬಹುದಾಗಿತ್ತು. ಮಾತಿನ ಭರಾಟೆಯಲ್ಲಿ ಮಾತನಾಡಿರ್ತಾರೆ. ಈಗ ನಾವು ಮಾತನಾಡ್ತಾ ಇತ್ತು ಒಂದು ಯಾವುದೋ ಒಂದು ಮಾತಿನ ಭರಾಟೆಯಲ್ಲಿ ಮಾತುಗಳು ಸಹಜವಾಗಿ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಪ್ಪಿನ ಅರಿವಾದ ನಂತರ ನಾವು ವಿಷಾದವನ್ನು ವ್ಯಕ್ತಪಡಿಸಬಹುದು, ಇಲ್ಲ ಕ್ಷಮಾಪಣೆ ಕೇಳಿದ್ರೆ ಅಲ್ಲಿಗೆ ಯಾವುದೋ ಒಂದು ಇತ್ಯರ್ಥ ಆಗತ್ತೆ. ಆದ್ರೆ ಇಲ್ಲಿವರೆಗೂ ಸಹಿತ ಯಾವುದೇ ರೀತಿಯಾಗಿದೆ ಇತ್ಯರ್ಥ ಆಗದೆ ಇರ್ತಕ್ಕಂಥ ಅವ್ರು ಮಾತನಾಡದಕ್ಕೆ ವಿಷಾದವನ್ನು ವ್ಯಕ್ತಪಡಿಸದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು 20ನೇ ತಾರೀಕು ಬಸವ ಜಯಂತಿ ಇದೆ. ಈ ಬಸವ ಜಯಂತಿಯನ್ನ ನಾವು ಅರ್ಥಪೂರ್ಣವಾಗಿ ಆಚರಿಸ್ಬೇಕಂತೇಳಿ ಮಾಡಿದ್ವಿ. ಅವತ್ತು ಬಸವಣ್ಣನ ಜಯಂತಿಯ ಅಂಗವಾಗಿ ನಾವು ನರಗುಂದ್ ಚಲೋ ಬಸವ ಜಯಂತಿ ಆಚರಣೆ ಮಾಡ್ಲಿಕ್ಕೆ ನರಗುಂದ್ ಚಲೋ ಅಂತೇಳಿ ಅವ್ರು ನಮ್ಮ ಸನ್ಮಾನ್ಯ ಸಿ ಪಾಟೀಲ್ರ ಮನೆ ಮುಂದೆ ಬಸವ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಆ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಸಂವಿಧಾನದ ಪುಸ್ತಕವನ್ನ ನೀಡ್ತಾ ಇದೀವಿ ಅವರಿಗೆ. ಜೊತೆಗೆ ನಮ್ಮ ಶಿಶುನಾಳ ಶರೀಫರ ಪುಸ್ತಕವನ್ನು ನೀಡ್ತೀವಿ, ನಮ್ಮ ಬಸವಣ್ಣವರ ವಚನಗಳ ಪುಸ್ತಕವನ್ನು ನೀಡ್ತಾ ಇದ್ದೀವಿ, ಕನಕದಾಸರ ಕೀರ್ತನೆಗಳ ಬಗ್ಗೆ ನೀಡ್ತಾ ಇದ್ವಿ. ಇವೆಲ್ಲ ಪುಸ್ತಕಗಳನ್ನ ಯಾಕೆ ನೀಡ್ತಾ ಇದೀವಿ ಅಂದ್ರೆ ಸನ್ಮಾನ್ಯರು ಬಹಳ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇರ್ತಕ್ಕಂಥವ್ರು